ಫಸ್ಟ್ ಟೈಮ್ ತ್ರಿಶೂಲದಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಾ. ಅದರಲ್ಲೂ ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ತ್ರಿಶೂಲ ಫಿಲಮ್ದು ಒಂದು ನಿಮ್ಮ ಲುಕ್ ನೋಡಲಿಕ್ಕೆ ಇಷ್ಟಪಟ್ಟು ನೋಡಿದೆ. ನಿಜವಾಗ್ಲೂ ಭಯಂಕರ ಅಂತ ಅನಿಸುತ್ತೆ. ಫಸ್ಟ್ ಫಿಲಮ್ಮ ಇದು ಅಂತ ಅನಿಸುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಆಗಿ ನೀವು ನಾನು ವಿಲನ್ ಆಗಿ ತೋರ್ಪಡಿಸಬಲ್ಲೆ, ಜನನ ಗೆಲ್ಲಬಲ್ಲೆ. ಯಾಕಂದರೆ ಒಬ್ಬ ವಿಲನ್ ಸ್ಟ್ರಾಂಗ್ ಆಗಿದ್ದಾಗ ಮಾತ್ರ ಹೀರೋಗೆ ಅಲ್ಲಿ ಬೆನಿಫಿಟ್ ಇರುತ್ತೆ, ಹೀರೋಗೆ ಒಂದು ಕಳೆ ಇರುತ್ತೆ ಅಂತಕ್ಕಂಥದ್ದು. ಹೀರೋ ಆಗಿ ನಿಲ್ತಾನೆ ಅಂತ. ಅದು ಹಿಂಗೆ ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಸರ್? ಇಲ್ಲ ಪ್ರಾಕ್ಟೀಸ್ ಏನು ಮಾಡಿಲ್ಲ. ತ್ರಿಶೂಲಾಗಿ ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ ನರಸಿಂಹ ಅಂತ ಡೈರೆಕ್ಟರ್, ಅದಕ್ಕೆ ಅವರು ನಮ್ಮ ನಾಟಕದ ಸ್ನೇಹಿತರೆ, ನಾಟಕ ಡೈರೆಕ್ಟ್ ಮಾಡ್ತಿದ್ದವರು. ಅವರು ಸುಮಾರು ಜನ ನಾಟಕದ ಫ್ರೆಂಡ್ಸ್ನೆಲ್ಲ ಆಡಿಷನ್ಗೆ ಕರೆದಿದ್ರು. ಸರಿ, ನನ್ನನ್ನು ಕರೆದಿರೋ ನಾನು ಹೋಗಿರಲಿಲ್ಲ, ಬಟ್ ನನ್ನ ಸ್ನೇಹಿತ ಅವಿನಾಶ್ ಬಲವಂತ ಮಾಡ್ದ ಬಾರೋ ಅಂತ ಹೋದೆ. ಅಲ್ಲಿ ಸುಮಾರು ಒಂದು 72 ಜನ ನಾಟಕದ ಆ್ಯಕ್ಟರ್ಗಳು, ಅಂದರೆ ಸಾಧಾರಣ ಆ್ಯಕ್ಟರ್ಗಳಲ್ಲ, ಅವತ್ತು ಸಾಕಷ್ಟು ಹೆಸರು ಮಾಡಿದ್ದವರು. NSD ಎಲ್ಲ ಮಾಡ್ಕೊಂಬಂತೀವಿ. ನಮ್ಮ ಶ್ರೀನಿವಾಸ ಬಾಬು ಅವರು, BL ನಾಗೇಶು, ಈಗ ಅನೇಕ ಮಂದಿ ಸಂಕೇತ್ ಕಾಶಿ ಅವರು, ಸುಮಾರು ಜನ 72 ಜನ ಆರ್ಟಿಸ್ಟ್ ಇದ್ದರು. ಎಲ್ಲರೂ ಆಡಿಷನ್ಗೆ ಬಂದಿದ್ದರು. ಅದೃಷ್ಟವಶ ಆ ಆಡಿಷನಲ್ಲಿ ಫಸ್ಟ್ ಸೆಲೆಕ್ಟ್ ಆದನೇ ನಾನು. ಪ್ರೊಡ್ಯೂಸರ್ಗೆ ತುಂಬ ಇಷ್ಟ ಆಗ್ಬಿಟ್ಟೆ. ಸರಿ, ನಂತರ ಶೂಟಿಂಗ್ ಶುರು ಆಯಿತು. ಮೈಸೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ನನ್ನ ಅವಕಾಶ ಬಂದು ನಾನು ಶೂಟಿಂಗ್ ಮಾಡಿ 2-3 ದಿವಸಕ್ಕೆ ಪ್ರೊಡ್ಯೂಸರ್ಗೆ ತುಂಬ ಇಂಪ್ರೆಸ್ ಆಗಿ ಅವರು ಬಂದು ಗಾಂಧಿನಗರೆಲ್ಲ ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಒಬ್ಬ ಹೊಸ ವಿಲನ್ ಬಂದಿದ್ದಾನೆ ನಮಗೆ, ಬಾಲಾಜಿ ಸಿಂಗ್ ಅಂತ. ಈ ವಾಸ್ ಅ ವೆರಿ ಬಿಗ್ ಪ್ರೊಡ್ಯೂಸರ್ ಆವಾಗ. ಬಂದು ಹೊಸ ವಿಲನ್ ಬಂದಿದ್ದಾನೆ, ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗೆ, ಮಾಣಿಕ್ ಚಂದ್ ಅವ್ರಿಗೆ, ಚಂದ್ರಲಾಲ್ ಜೈನ್ಗೆ, ಅವ್ರಿಗೆ ಇವ್ರಿಗೆ ಎಲ್ರಿಗೂ ಹೇಳ್ಬಿಟ್ಟಿದ್ರು. ಸೊ ನಾನು ಅಲ್ಲಿ ಅದು ಮುಗಿಸ್ಕೊಂಡು ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾಗಲೇ 3 ಸಿನಿಮಾ ಸೈನ್ ಮಾಡಿದೆ. ಇನ್ನೂ ಸಿನಿಮಾ ರಿಲೀಸ್ ಆಗಿರಲಿಲ್ಲ, ಅದು ಇವತ್ತು ರಿಲೀಸ್ ಆಗಿಲ್ಲ ತ್ರಿಶೂಲ.